ದೇಗುಲದಂತಿರೋ ಕಚೇರಿಯಲ್ಲೇ ಕಾಮದಾಟವಾಡಿದ ಅಧಿಕಾರಿಗೆ ತಕ್ಕ ಶಾಸ್ತಿಯಾಗಿದೆ. ಆ ವಿಡಿಯೋದಲ್ಲಿರೋದು ನಾನಲ್ಲ ಎಂದಿದ್ದ ಡಿಸಿಪಿ ತಲೆದಂಡವಾಗಿದೆ. ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕಠಿಣ ಕ್ರಮಕ್ಕೆ ಮುಂದಾಗಿರೋ ರಾಜ್ಯ ಸರ್ಕಾರ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ. ಇಡೀ ರಾಜ್ಯವೇ ಮುಜುಗರ ಪಟ್ಟ ಆ ವಿಡಿಯೋ ಕೇಸ್. ಕಚೇರಿಯಲ್ಲೇ ಚಕ್ಕಂದ, ರೊಮ್ಯಾನ್ಸ್ ಕಿಂಗ್ಗೆ ಮಿನಿಸ್ಟರ್ ಕ್ಲಾಸ್. ಆ ದೃಶ್ಯದಲ್ಲಿದ್ದ ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್. ವೈರಲ್ ಆಗ್ತಿರೋ ಈ ಒಂದು ವಿಡಿಯೋ ಇಡೀ ಗೃಹ ಇಲಾಖೆಯೇ ಮುಜುಗರಕ್ಕೊಳಪಡಿಸುವಂತೆ ಮಾಡಿದೆ. ಡಿಜಿಪಿ ರಾಮಚಂದ್ರ ರಾವ್ ಸಮವಸ್ತ್ರದಲ್ಲೇ ಮಾಡಿರೋ ರಾಸಲೀಲೆಗೆ ತಲೆದಂಡ ಆಗಿದೆ. ರಾಮಚಂದ್ರ ರಾವ್ರನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರಿ ನೌಕರರಿಗೆ ಶೋಭೆಯಲ್ಲದ ರೀತಿಯಲ್ಲಿ ಅಶ್ಲೀಲವಾಗಿ ವರ್ತಿಸಿರುವುದಕ್ಕೆ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅಧಿಕಾರಿಯ ವರ್ತನೆಯ ಅಖಿಲ ಭಾರತ ಸೇವೆಗಳ ನಿಯಮಗಳು 1968ರ ನಿಯಮ 3ರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ತಿಳಿದು ಬಂದಿದೆ. ಹೀಗಾಗಿ ವಿಚಾರಣೆ ಬಾಕಿ ಇರಿಸಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ಅಖಿಲ ಭಾರತ ಸೇವೆಗಳ ನಿಯಮಗಳು 1969ರ ನಿಯಮ 3(1)(a)ರ ಅಡಿಯಲ್ಲಿ ಈ ಅಮಾನತು ಆದೇಶವನ್ನ ಹೊರಡಿಸಿದೆ. ನಾನು ರಾಮಚಂದ್ರ ರಾವ್ ಅನ್ನೋರು IPS ಆಫೀಸರ್ ರಾಮಚಂದ್ರ ರಾವ್ ಸೆಕ್ಸುವಲ್ ಏನ್ ಸ್ಕ್ಯಾಂಡಲ್ ಆಚೆ ಬಂದಿದೆ ನನ್ನ ವರದಿ, ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಬ್ರು DGP ಆಗ್ಬಿಟ್ಟು ಅವರು ಓಯೋರಮ್ ಅನ್ಕೊಂಡ್ಬಿಟ್ಟಿದ್ದಾರೆ. DGP ಆಫೀಸ್ ಆಗಿ ನಾಚಿಕೆ ಆಗ್ಬೇಕು ಅವ್ರಿಗೆ. ಇಂಡಿಯನ್ ಫ್ಲಾಗ್ ಇದೆ, ಎದುರುಗಡೆ ಪೊಲೀಸ್ ಫ್ಲಾಗ್ ಇದೆ, ಅದಕ್ಕೆ ಯಾವ್ದು ಮರ್ಯಾದೆ ಇಲ್ದೇನೆ ಓಯೋರಮ್ ತರ ಅಲ್ಲಿ ಸರ್ಸ ಮಾಡ್ತಾ ಇದಾರೆ ಅವರು. ಮತ್ತೆ ಎರಡೆರಡು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಒಂದು 8 ವರ್ಷ ಮುಂಚೆ ಆಗಿರೋದು ಅಂತಾರೆ. ಸೊ ಬೆಳಗಾಮಲ್ಲಿ IG ಆಗಿದ್ರು. IG ಆದವರು ಒಂದು ಕಂಪ್ಲೇಂಟ್ ಬಂದಿರೋ ಹೆಣ್ಮಕ್ಳ ಜೊತೆ ಈ ತರ ನಡ್ಕೊಳ್ತಾರಂದ್ರೆ ಇವ್ರು ಸಬಾರ್ಡಿನೇಟ್ಸ್ SIಗಳೆಲ್ಲ ಏನ್ ಕಲಿತಾರೆ ಇವರಿಂದ? ಅದು ಸೀನಿಯರ್ ಆಫೀಸರ್ ಆಗಿ ಹಿಂಗ್ ಮಾಡಿರೋದು. ಇದು ಬರೀ ಒಂದು ಇಟ್ಸ್ ನಾಟ್ ಎ ಒಂದು ಸೆಕ್ಷುವಲ್ ಸ್ಕ್ಯಾಂಡಲ್ ಅಲ್ಲ, ಇದು ಸಾಮಾನ್ಯ ಜನ ಮನಸ್ಥಿತಿ ಮೇಲೆ ಗದಾಪ್ರಹಾರ ಮಾಡ್ದಂಗಿದು. ನಾಳೆ ಯಾವ ಒಂದು ಹೆಣ್ಮಗಳು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಗ್ದಿಲ್ದಿರುವಾಗ ಹೈಯರ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಯಾವ ಧೈರ್ಯ ಇರುತ್ತೆ ಒಬ್ಬ ಹೆಣ್ಮಗಳಿಗೆ? ಇನ್ನು ಈ ವಿಡಿಯೋ 8 ವರ್ಷಗಳ ಹಿಂದಿನ ವಿಡಿಯೋ ಎನ್ನಲಾಗ್ತಿದ್ದು, ಇದುವರೆಗೂ ಈ ವಿಡಿಯೋ ವೈರಲ್ ಆಗಿರಲಿಲ್ಲ. ಆ ವಿಡಿಯೋದಲ್ಲಿದ್ದ ಮಹಿಳೆಯರು ಯಾರೂ ಕೂಡ ದೂರು ಕೊಟ್ಟಿರಲಿಲ್ಲ. ಪೊಲೀಸ್ ಇಲಾಖೆಯ ಉನ್ನತ ಸ್ಥಾನದಲ್ಲಿದ್ದು ತಮ್ಮ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಠಾಣೆಯಲ್ಲಿ ದೂರು ಕೊಡಲು ಬಂದ ಮಹಿಳೆಯರನ್ನೇ ರಾಮಚಂದ್ರ ರಾವ್ ಬುಟ್ಟಿಗೆ ಹಾಕೊಂಡಿದ್ದ ಅನ್ನೋ ವಿಷಯವೂ ಹೊರಬಂದಿದೆ. ಇನ್ನು ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರು ಗರಂ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವರು ಅಮಾನತು ಮಾಡಿ ತನಿಖೆಗೆ ಆದೇಶಿಸಿದ್ದೇವೆ ಎಂದಿದ್ದಾರೆ. ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು. ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಹೋಗಬಾರದು. ಕಾರ್ಮಿಕರು ಎಷ್ಟೇ ದೊಡ್ಡವರಿರಲಿ, ಹಿರಿಯವರಿರಲಿ, ಯಾರೇ ಇರಲಿ ಅಂತ ಹೇಳಿದ್ಮೇಲೆ ಅವರು ಕೂಡ ಸೂಚನೆ ಕೊಟ್ಟು ಇಮಿಡಿಯೇಟ್ ಆಗಿ ಅವರನ್ನು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿದೆ. ಒಟ್ನಲ್ಲಿ ಕ್ಷಣಿಕ ಕಾಲದ ಸುಖಕ್ಕೆ ತನ್ನ ಮಾನ ಮರ್ಯಾದೆಯನ್ನೇ ಹರಾಜು ಮಾಡಿಕೊಂಡಿದ್ದಾರೆ ಅಧಿಕಾರಿ ರಾಮಚಂದ್ರ ರಾವ್. ಇನ್ನು ತನಿಖಾ ಆದೇಶದ ನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ವಿಚಾರಗಳು ಹೊರಬರುತ್ತೆ ಅಂತ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.